ಪಿ ಸಿ ಒ ಡಿ ಅನ್ನೋದು ಒಂದು ನಮ್ಮ ಋತುಚಕ್ರ ಏನಿದೆ ಅದು ಏರುಪೇರಾಗಿರುತ್ತೆ. ಹಾಗೆಯೇ ಅಂಡಾಣು ಬಿಡುಗಡೆ ಆಗ್ತಾ ಇರೋದಿಲ್ಲ. ಇನ್ಸುಲಿನ್ ರೆಸಿಸ್ಟೆನ್ಸ್ ಇದಕ್ಕೆ ತುಂಬ ಮುಖ್ಯ ಕಾರಣವಾಗುತ್ತೆ. ಅಫ್ಕೋರ್ಸ್ ಈ ಪಿ ಸಿ ಒ ಡಿ ಅನ್ನೋದು ಆಗೋದು ಹೆಣ್ಮಕ್ಳಲ್ಲಿ ಅವರಲ್ಲಿ ಮುಖ್ಯ ಕಾರಣ ಏನಿರುತ್ತೆ ಅಂದರೆ ಒಬೇಸಿಟಿ, ಹೈಪರ್ ಇನ್ಸುಲಿನೇಮಿಯಾ ಅಂತ ಆಗುತ್ತೆ. ಜಾಸ್ತಿ ಇನ್ಸುಲಿನ್ ಸೆಕ್ರೇಟ್ ಆಗ್ತಾ ಹೋಗುತ್ತೆ. ಯಾಕೆಂದರೆ ನಮ್ಮ ಜೀವಕೋಶಗಳು ಅದನ್ನು ಗ್ಲೂಕೋಸನ್ನು ಉಪಯೋಗಿಸದೇ ಇರುವಂತಹ ಒಂದು ಅಶಕ್ತವಾಗಿರ್ತವೆ. ಮುಖ್ಯವಾಗಿ ಚೇಂಜ್ ಮಾಡ್ಕೋಬೇಕಾಗಿರೋದು ಲೈಫ್ ಸ್ಟೈಲ್ ಆ್ಯಂಡ್ ಡಯಟ್. ಲೈಫ್ ಸ್ಟೈಲ್ ಅಂದರೆ ಡಯಟು ಸೇರಿಕೊಳ್ಳುತ್ತೆ. ಡಯಟು, ಎಕ್ಸಸೈಸು ಇವು ತುಂಬ ಮುಖ್ಯ. ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನಲ್. ನಾನು ಅಪೇಕ್ಷಾ ಜೈನ್. ಕಳೆದ ಸಂಚಿಕೆಯಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದ್ರೆ ಏನು, ಅದರಿಂದ ಯಾವ್ಯಾವ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಆ ಸಮಸ್ಯೆಗಳಲ್ಲಿ PCOD ಕೂಡ ಒಂದು. ಈಗಿನ ಕಾಲದ ಸಾಕಷ್ಟು ಮಹಿಳೆಯರು ಈ ಸಮಸ್ಯೆಯಿಂದ ಬಳಲ್ತಿದ್ದಾರೆ. ಹಾಗಿದ್ರೆ ಇದಕ್ಕೆ ಪರಿಹಾರ ಏನು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ಡಿಸ್ಕಸ್ ಮಾಡೋಣ. ನಮ್ಮ ಜೊತೆಗಿದ್ದಾರೆ ಆಯುರ್ವೇದ ತಜ್ಞೆ ಹಾಗೂ ಆಟ್ರಿಮೇಡ್ ಫಾರ್ಮಾದ ರಿಸರ್ಚ್ ವಿಭಾಗದಲ್ಲಿ ಮುಖ್ಯಸ್ಥೆ ಆಗಿರುವಂತಹ ಡಾಕ್ಟರ್ ಲತಾ ದಾಮ್ಲೆ ಅವರು. ಮ್ಯಾಮ್, ವಿಸ್ತಾರ ಹೆಲ್ತ್ಗೆ ಸ್ವಾಗತ. ನಮಸ್ತೆ. ನಾನು ಆಗ್ಲೇ ಹೇಳ್ದಂಗೆ ಇತ್ತೀಚೆಗೆ ಈ PCOD ತುಂಬಾನೇ ಹೆಚ್ಚಾಗ್ತಿದೆ. ಯಾಕಾಗಿ ಅಂತ? ಹೌದು, ನಾವು ಹಿಂದಿನ ಸಂಚಿಕೆಯಲ್ಲೇ ಡಿಸ್ಕಸ್ ಮಾಡಿದ್ವಿ. ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದಕ್ಕೆ ತುಂಬ ಮುಖ್ಯ ಕಾರಣವಾಗುತ್ತೆ. ಅಫ್ಕೋರ್ಸ್ ಈ ಪಿ ಸಿ ಒ ಡಿ ಅನ್ನೋದು ಆಗೋದು ಹೆಣ್ಮಕ್ಳಲ್ಲಿ ಅವರಲ್ಲಿ ಮುಖ್ಯ ಕಾರಣ ಏನಿರುತ್ತೆ ಅಂದರೆ ಒಬೇಸಿಟಿ. ಯಾಕೆಂದರೆ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ನಲ್ಲಿ ಹೈಪರ್ ಇನ್ಸುಲಿನೇಮಿಯಾ ಅಂತ ಆಗುತ್ತೆ. ಜಾಸ್ತಿ ಇನ್ಸುಲಿನ್ ಸೆಕ್ರೇಟ್ ಆಗ್ತಾ ಹೋಗುತ್ತೆ. ಯಾಕೆಂದರೆ ನಮ್ಮ ಜೀವಕೋಶಗಳು ಅದನ್ನು ಗ್ಲೂಕೋಸನ್ನು ಉಪಯೋಗಿಸದೇ ಇರುವಂತಹ ಒಂದು ಅಶಕ್ತವಾಗಿರ್ತವೆ. ಈ ಹೈಪರ್ ಇನ್ಸುಲಿನ್ ಲೆವೆಲ್ಸ್ ಏನಿದೆ ಅದು ಈ ಇನ್ಸುಲಿನ್ಗೆ ಇಟ್ಸ್ ಅ ಕೈಂಡ್ ಆಫ್ ಗ್ರೋತ್ ಹಾರ್ಮೋನ್ ಆಲ್ಸೋ. ಅದು ಬೇರೆ ಕಡೆಯಲ್ಲಿ ಅಂದರೆ ನಮ್ಮ ಓವರಿಯಲ್ಲಿ ಇಲ್ಲೆಲ್ಲ ಆ್ಯಂಡ್ರೋಜನ್ ಸೆಕ್ರೇಷನನ್ನು ಜಾಸ್ತಿ ಮಾಡುತ್ತೆ. ಅಂದರೆ ಮೇಲ್ಸ್ ಗಂಡಸರಲ್ಲಿರುವ ಹಾರ್ಮೋನ್ ಟೆಸ್ಟೋಸ್ಟ್ರೋನ್ ಕೇಳಿರ್ಬೋದು, ಇದು ಹೆಂಗಸರಲ್ಲೂ ಸೆಕ್ರೇಟ್ ಆಗುತ್ತೆ, ಬಹಳ ಚಿಕ್ಕ ಕ್ವಾಂಟಿಟಿಯಲ್ಲಿರುತ್ತೆ. ಆದರೆ ಈ ಒಂದು ತೊಂದರೆಯಲ್ಲಿ ಏನಾಗುತ್ತೆ, ತುಂಬ ಹೆಚ್ಚಾಗಿ ಸೆಕ್ರೇಟ್ ಆಗ್ತಾ ಇರೋ ಟೈಮಲ್ಲಿ ನಮ್ಮ ಅಂಡಾಣು ಬಿಡುಗಡೆ ನಿಂತು ಹೋಗುತ್ತೆ. ಅಂಡಾಣು ಸರಿಯಾಗಿ ಮೆಚ್ಯೂರ್ ಆಗೋದು, ನಮ್ಮಲ್ಲಿ ಒಂದು ಈ 28 ದಿನದ ಏನು ಋತುಮತಿ ಆಗಬೇಕಾದ ಋತುಚಕ್ರ ಏನಿದೆ ಅದು ಇಂಪೇರ್ ಆಗ್ತಾ ಹೋಗುತ್ತೆ. ಅವಾಗ ಅದರಲ್ಲಿ ನಿಮಗೆ ಈ ಅಪಕ್ವವಾದ ಒಂದು ಸಿಸ್ಟ್ ಥರ ಗುಳ್ಳೆ ಥರ ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ ನಮ್ಮ ಓವರೀಸಲ್ಲಿ. ಅದನ್ನೇ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್. ಇದೊಂದು ರೀತಿ ಆ್ಯಕ್ಚುಲಿ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತಲೇ ಹೇಳ್ಬೋದು. ಓಕೆ, ಇನ್ನು ಈ PCOD ಸಮಸ್ಯೆಯಿಂದ ಇನ್ಫರ್ಟಿಲಿಟಿ ಅಥವಾ ಬೇರೆ ಯಾವುದಾದ್ರೂ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ಳೋ ಚಾನ್ಸಸ್ ಏನಾದ್ರು ಇದೆಯಾ? ಹಾಂ, ಒಳ್ಳೆ ಪ್ರಶ್ನೆ. ಆ್ಯಕ್ಚುಲಿ PCOD ಅನ್ನೋದು ಒಂದು ನಮ್ಮ ಋತುಚಕ್ರ ಏನಿದೆ ಅದು ಏರುಪೇರಾಗಿರುತ್ತೆ. ಹಾಗೆಯೇ ಅಂಡಾಣು ಬಿಡುಗಡೆ ಆಗ್ತಾ ಇರೋದಿಲ್ಲ. ಅಂಡಾಣು ಬಿಡುಗಡೆ ಆಗದೇ ಇರೋದ್ರಿಂದ ಅವರಿಗೆ ಮುಂದೆ ಮಕ್ಕಳಾಗೋದ್ರಲ್ಲಿ ಮೇನ್ ತೊಂದರೆ ಇರುತ್ತೆ. ಇದರ ಜೊತೆಗೆ ಹೈಪರ್ ಆ್ಯಂಡ್ರೋಜೆನಿಸಮ್ ಅಂದರೆ ಆ್ಯಂಡ್ರೋಜೆನ್ ಅಥವಾ ಮೇಲ್ ಹಾರ್ಮೋನ್ ಏನು ಜಾಸ್ತಿ ಇರೋದ್ರಿಂದ ಅನೇಕ ಬೇರೆ ತೊಂದರೆಗಳು, ಅಂದರೆ ಕೂದಲು ಉದುರೋದಿರ್ಬೋದು, ಮುಖದಲ್ಲಿ ಮೊಡವೆ ಕಾಣಿಸೋದು ಅಥವಾ ಕೂದಲು ಮುಖದಲ್ಲಿ ಕಾಣುವಂಥದ್ದು, ಇಂಥದ್ದು ತೊಂದರೆಯಿಂದ ತುಂಬ ಡಿಪ್ರೆಷನ್ನು ಇವುಗಳಿಗೆ ಒಳಗಾಗ್ತಾರೆ ಹುಡುಗಿಯರು ಮೇನ್. ಮತ್ತು ತುಂಬ ಜನರಿಗೆ ಈ ಪೀರಿಯಡ್ಸನ್ನು ಅಫ್ಕೋರ್ಸ್ ಅದನ್ನು ಸರಿ ಮಾಡುವಂಥ ರೆಗ್ಯುಲರೈಸ್ ಮಾಡುವ ಮೆಡಿಸಿನ್ ಕೊಟ್ಟು ಅಥವಾ ಮಕ್ಕಳಾಗುವಂಥದ್ದು ಕೊಟ್ಟ ಮೇಲೆ ಮತ್ತೆ ಇದೇ ಪ್ರಾಬ್ಲಮ್ ರೆಕರ್ ಆಗ್ಬೋದು, ರಿಲ್ಯಾಪ್ಸ್ ಆಗ್ತಾ ಹೋಗ್ಬೋದು. ಆಗ ಏನು ಮಾಡ್ತಾರೆ, ಸರಿ ಮಕ್ಕಳಾಗಿ ಆಯಿತು ಇನ್ನು ಪರವಾಗಿಲ್ಲ ಅಂತ ಅಂದ್ಕೊಳ್ಳೋದು ತಪ್ಪು. ಯಾಕೆಂದರೆ ಇದು ಮುಂದುವರೆದಲ್ಲಿ ಕೆಲವರಿಗೆ ಎಂಡೋಮೆಟ್ರಿಯಲ್, ಓವೇರಿಯನ್ ಈ ಥರದ ಕ್ಯಾನ್ಸರ್ ಆಗುವ ತೊಂದರೆ ಅಂಥ ಭಯ ಎಲ್ಲ ಜಾಸ್ತಿ ಇರುತ್ತೆ. ಅಥವಾ ಡಯಾಬಿಟೀಸ್ ಆಗುವಂಥದ್ದು, ಕಾರ್ಡಿಯೋವ್ಯಾಸ್ಕ್ಯುಲರ್ ತೊಂದರೆ ಬರುವಂಥದ್ದು ಹೆಚ್ಚಾಗಿರುತ್ತೆ. ಓಕೆ, ಇನ್ನು ಪ್ರಿಕಾಷನರಿ ಮೆಷರ್ಸ್ ಅಥವಾ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಏನಾದರೂ ಹೆಲ್ಪ್ ಆಗುತ್ತಾ PCOD ಸಮಸ್ಯೆಗೆ? ಹೌದು, ಇದರ ಮುಖ್ಯ ಆ್ಯಕ್ಚುಲಿ ಕಾಯಿಲೆಯನ್ನು ವಾಸಿ ಮಾಡಬೇಕಾದ್ರೆ ಮುಖ್ಯವಾಗಿ ಚೇಂಜ್ ಮಾಡ್ಕೋಬೇಕಾಗಿರೋದು ಲೈಫ್ ಸ್ಟೈಲ್ ಆ್ಯಂಡ್ ಡಯಟ್. ಲೈಫ್ ಸ್ಟೈಲ್ ಅಂದರೆ ಡಯಟು ಸೇರಿಕೊಳ್ಳುತ್ತೆ. ಡಯಟು, ಎಕ್ಸಸೈಸು ಇವು ತುಂಬ ಮುಖ್ಯ. ಆಗಲೇ ಹೇಳಿದಂತೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಆಗಬೇಕಾದ್ರೆ ನಾವು ಇನ್ಸುಲಿನ್ ಹೆಚ್ಚಾಗ್ತಾ ಇರೋದನ್ನು, ಅಂದರೆ ಆವಾಗ ಇನ್ಸುಲಿನ್ ಸ್ಪೈಕ್ ಅದು ಯಾವಾಗ ಸಾಧ್ಯ ಅಂದರೆ ನಾವು ಗ್ಲೂಕೋಸ್ ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಇರುವಂತಹ ಫುಡ್ ಏನಿದೆ, ಅಂದರೆ ಹೈ ಫ್ಯಾಟ್, ಹೈ ಶುಗರ್, ಈ ಸ್ಟಾರ್ಚ್ ಅಂಶ ಅಂದರೆ ತುಂಬ ಪ್ರೋಸೆಸ್ಡ್ ಫುಡ್ ಎಲ್ಲ ತಗೊಂಡಾಗ ಜಾಸ್ತಿ ಗ್ಲೂಕೋಸ್ ಲೆವೆಲ್ ಸ್ಪೈಕ್ ಆಗ್ತಾ ಇರುತ್ತೆ. ಆಗ ಪ್ರತಿ ಸಲ ಇನ್ಸುಲಿನ್ ಜಾಸ್ತಿ ಆಗಬೇಕಾಗತ್ತೆ. ಆ ಟೈಮಲ್ಲಿ ನಮ್ಮ ಇನ್ಸುಲಿನ್ ರೆಸಿಸ್ಟೆನ್ಸ್, PCOD ಎಲ್ಲ ತೊಂದರೆಗಳು ಅದೇ ಒಂದು ಲಿಂಕಲ್ಲಿ ಜಾಸ್ತಿ ಆಗುತ್ತೆ.
ಸೊ ಇದನ್ನೆಲ್ಲ ಕಡಿಮೆ ಮಾಡಿಕೊಂಡು ನಮ್ಮ ಆಹಾರದಲ್ಲಿ ಜಾಸ್ತಿ ಸಾಲ್ಯುಬಲ್ ಮತ್ತು ಇನ್ಸಾಲ್ಯುಬಲ್ ಫೈಬರ್ಸ್ ಅಂಶವನ್ನು ಜಾಸ್ತಿ ಮಾಡಬೇಕು. ಮೆಂತ್ಯ ಇರ್ಬೋದು, ಅಥವಾ ರಾ ಬನಾನಾ, ಈ ಸ್ಟಾರ್ಚ್ ಏನಿದೆ ಅದು, ಅಥವಾ ತರಕಾರಿಯಲ್ಲಿರುವಂತಹ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಏನಿದೆ ಇವುಗಳ ಬಳಕೆ ಜಾಸ್ತಿ ಇರಬೇಕು. ನಮ್ಮ ಹೈ ಫ್ಯಾಟ್, ಶುಗರ್ ಇವುಗಳನ್ನು, ಜಂಕ್ ಫುಡ್ಗಳನ್ನು ಕಂಪ್ಲೀಟ್ ನಿಲ್ಲಿಸಬೇಕು. ಅದರ ಜೊತೆಗೆ ಒಬೇಸಿಟಿ ಮ್ಯಾನೇಜ್ಮೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ದೇಹದ ತೂಕವನ್ನು ಇಳಿಸ್ಕೊಳ್ಳುವಂತಹ ಕೆಲಸ, ಎಕ್ಸಸೈಸ್ ಇರ್ಬೋದು, ಎಲ್ಲ ರೀತಿಯ ಎಕ್ಸಸೈಸ್ ಮಾಡೋದ್ರಿಂದನೇ ಅರ್ಧಕ್ಕರ್ಧ ಅವರ ಋತುಚಕ್ರ ಎಲ್ಲ ನಿಯಮಿತವಾಗ್ಲಿಕ್ಕೆ ಶುರುವಾಗುತ್ತೆ. ಎಸ್ ಮ್ಯಾಮ್. ಇನ್ನು ನಿಮ್ಮ ರಿಸರ್ಚ್ ಪ್ರಕಾರ ಯಾವುದಾದ್ರೂ ಪ್ರಾಡಕ್ಟ್ಸ್ ಹೆಲ್ಪ್ ಆಗುತ್ತಾ PCOD ಮ್ಯಾನೇಜ್ಮೆಂಟ್ಗೆ? ಹೌದು, ಒಂದು ನಮ್ಮ ಡಯಟ್ ರೇಂಜ್ ಪ್ರಾಡಕ್ಟ್ಸ್ ಇದೆ. ಅದರಲ್ಲಿ ನಾವು ಕೆಲವು ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಮಾಡುವಂತಹ ಡಯಾಬಿಟಿಕ್ ಕೇರ್ ಇರ್ಬೋದು, ಕೊಲೆಸ್ಟ್ರಾಲ್ ಕೇರ್, ಇಂಥವೆಲ್ಲ ಉಪಯೋಗಿಸ್ಬೋದು. ಅದೇ ರೀತಿ PCODಗೆ ಕೂಡ ನಾವು ಸ್ಪೆಷಲ್ ಆಗಿ ಕ್ಲಿನಿಕಲ್ ಟ್ರಯಲ್ ಎಲ್ಲ ಮಾಡಿದ್ದೀವಿ. ಅದಕ್ಕೆ ಸಂಬಂಧಿತವಾದ ಪ್ರಾಡಕ್ಟ್ಸ್ಗಳು ಬರುತ್ತೆ. ಇದರಲ್ಲಿ ನೀವು ಹಲವಾರು ಫೈಟೋಕೆಮಿಕಲ್ಸ್ ಇರುವಂತಹ ಮೆಂತ್ಯದಿಂದ ಇರ್ಬೋದು. ಇನ್ಫ್ಯಾಕ್ಟ್ ಮೇಥಿಯಲ್ಲಿ ಒಂದು ಡಯಾಸ್ಜೆನಿನ್ ಅಂತ ಒಂದು ಅಂಶ ಇದೆ. ಅದು ಆ್ಯಕ್ಚುಲಿ ಈ ಆಂಡ್ರೋಜನ್ ಹೆಚ್ಚಿರುವುದನ್ನು ಕಡಿಮೆ ಮಾಡುವಲ್ಲಿ, ಫೀಮೇಲ್ ಹಾರ್ಮೋನ್ಸನ್ನು ಹೆಚ್ಚು ಮಾಡೋದರಲ್ಲಿ ಹೆಲ್ಪ್ ಮಾಡುತ್ತೆ. ಈ ಥರದ ಹಲವು ಫೈಟೋಕೆಮಿಕಲ್ಸ್, ರೆಸ್ವೆರೆಟ್ರಾಲ್ ಇರ್ಬೋದು, ಇಂಥವುಗಳ ಬಳಕೆ ಮಾಡಿರುವಂತಹ ಪ್ರಾಡಕ್ಟ್ಸ್ಗಳು ಸಿಗುತ್ತೆ. ನಮ್ಮ plantscience.shop ಅಂತ, ಅಲ್ಲಿ ಯು ಕ್ಯಾನ್ ವಿಸಿಟ್ ವೆಬ್ಸೈಟ್ ಆ್ಯಕ್ಚುಲಿ. ಓಕೆ, ಶ್ಯೂರ್ ಮ್ಯಾಮ್. PCOD ಕುರಿತಾಗಿ ಇವತ್ತಿನ ಸಂಚಿಕೆಯಲ್ಲಿ ನೀವು ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ. ಐ ಹೋಪ್ ತುಂಬ ಜನ ಮಹಿಳೆಯರಿಗೆ ಇದು ಹೆಲ್ಪ್ ಆಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಆರೋಗ್ಯ ಸಲಹೆಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನೆಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.